ಭಯ 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 ಅರ್ಥ ಆಗಲ್ಲ ನಿಮ್ಗೆ. ಯಾಕೆ ರಾಜ್ಯದ ಬಗ್ಗೆ ಮಾತಾಡಕ್ಕೆ ಭಯ? ಡೀಟೇಲ್ ಆಗಿ ಕೂತ್ಕೊಂಡ್ರೆ ಒಂದು ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ ಮೇಡಮ್. ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಕನ್ನಡಿಗರಿಗೆ ಮಾಡಬೇಕಾಗಿರುವಂತಹ ಕೆಲಸ ಮಾಡ್ತಾ ಇಲ್ಲ. ಒಂದು ವೀಕ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ವೀಕ್ ಮಿನಿಸ್ಟರ್ಗಳಿದ್ದಾರೆ ಮೇಡಮ್. ಅದು ಕಾಂಗ್ರೆಸ್ ಬಿಟ್ಟಿರೋದು, ನಮ್ಗೆ ಯಾವ ಆಸಕ್ತಿ ಇಲ್ಲ ಮೇಡಮ್. ಸಿದ್ದರಾಮಯ್ಯ ಅವರಾಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ, ಎಂ ಬಿ ಪಾಟೀಲ್ ಯಾರಾದ್ರೂ ಆಗ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಯಾವುದೇ ಆಸಕ್ತಿ ಇಲ್ಲ. ನಿಮಗೆ ಫುಲ್ ಮೆಜಾರಿಟಿ ಸರ್ಕಾರ ಕೊಟ್ಟಿದ್ದಾರೆ, ದಯವಿಟ್ಟು ಡೆಲಿವರಿ ಮಾಡಿ. 2.5 ವರ್ಷ ಆಯ್ತು ಗಲಾಟೆ ಮಾಡ್ತಾ, ಇನ್ಯಾವತ್ತು ನಿಮ್ ಗಲಾಟೆ. ನಾಗೇಂದ್ರ ಅವರೇ, ಡಿನ್ನರ್ ಪಾಲಿಟಿಕ್ಸ್ ಮೇಡಮ್, ಇವತ್ತು ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಒಂದು ಸ್ಟ್ರಾಟಜಿಕ್ಸ್ ಮೇಲೆ ಸರ್ಕಾರ ನಡೀತಾ ಇದೆ, ಜನರ ಅಭಿವೃದ್ಧಿ ಮೇಲೆ ನಡೀತಾ ಇಲ್ಲ. ಇಲ್ಲಿ ಜನರುಗಳನ್ನ ಡೈವರ್ಷನ್ ಮಾಡಬೇಕು, ತಿಂಗಳಿಗೊಂದು ಸಮಸ್ಯೆ ತರಬೇಕು, CM ಕುರ್ಚಿನ ಭದ್ರ ಮಾಡ್ಕೊಬೇಕು, CM ಕುರ್ಚಿ ಬಗ್ಗೆ ಡೈವರ್ಷನ್ ಆಗಿರಬೇಕು. ಇವತ್ತು ಜನನ ಕನ್ಕ್ಲೂಷನ್ ಇಕ್ಕಿ ಅಭಿವೃದ್ಧಿ ಕೊಡದೆ ಶೂನ್ಯ ಮಾಡಿ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ, ನೀವು ಹೇಳ್ತಾ ಇದ್ದೀರಿ ಒಂದು ಭಾಗ ಬಂದು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾ ಇದ್ರಿ, CM ಬಗ್ಗೆ, ಇದ್ ಕಡೆ CM ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಿ. ಅಲ್ಲಿನ ಮೂಲ ಕಾಂಗ್ರೆಸ್ ಕೂಡ ಎದ್ದಿದ್ದಾರೆ, ವಾಯ್ಸ್ ಇದೆ. ಮೂಲ ಕಾಂಗ್ರೆಸ್ ಅವ್ರ ವಾಯ್ಸ್ ಏನು? ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಪುತ್ರ ವ್ಯಾಮೋಹದಿಂದ ರಾಷ್ಟ್ರೀಯ ಅಧ್ಯಕ್ಷರಾದ್ರು, ಅವರು CM ಆಗೋ ಕ್ಯಾಂಡಿಡೇಟು. ಧರ್ಮಸಿಂಗ್ ಕಾಲದಲ್ಲೇ CM ಆಗಬೇಕಾಗಿತ್ತು, 2ನೇ ಬಾರಿ ಕೂಡ ಅವ್ರು CM ಆಗೋಗಿತ್ತು. ಯಾಕೆ ಅವ್ರು ಆಗಲಿಲ್ಲ ಅಂತಂದರೆ, ಮೊದಲನೇ ಸತಿ ಪ್ರಿಯಾಂಕಾ ಖರ್ಗೆ ಅವರು MLA ಆಗಿದ್ದ ತಕ್ಷಣ ಸಚಿವರು ಮಾಡಿಬಿಟ್ರು, 2 ಪೋರ್ಟ್ಫೋಲಿಯೋ ಕೊಟ್ಟರು. ಪುತ್ರ ವ್ಯಾಮೋಹಕ್ಕೆ ಇವ್ರು ಏನು ಮಾಡಿದ್ರು, ರಾಷ್ಟ್ರೀಯ ಅಧ್ಯಕ್ಷರಾದರು. ಇವಾಗ ಅವ್ರಿಗೆ ಏನಾಗ್ತಾ ಇದೆ, ಇವಾಗ ಅಲ್ಲಿ ಆಲ್ಟ್ರೇಷನ್ ಚೇಂಜ್ ಆಗಬೇಕು. ಯಾಕಂದರೆ ಇವಾಗ ಅಲ್ಲೊಂದು ಅವಧಿ ಮುಗಿತಾ ಇದೆ, ಚೇಂಜ್ ಮಾಡಿ ರಾಹುಲ್ ಗಾಂಧಿ ಅವ್ರನ್ನೇ ತರಬೇಕಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು. ಮುಂದೆ ಚುನಾವಣೆಗೆ ಅವ್ರ ಮುಖಾಂತರ ಹೋಗ್ಬೇಕನ್ನೋ ಒಂದು ಸಿದ್ಧಾಂತ. ಈಗ ಅವ್ರನ್ನ ಕರ್ಕೊಂಬಂದು ರಾಜ್ಯದಲ್ಲಿ CM ಮಾಡಬೇಕು ಅನ್ನೋದು ಉದ್ದೇಶಗಳು ನಡೀತಾ ಇದೆ. ಇಲ್ಲಿ ಕೇರಳದಲ್ಲಿ ನ್ಯಾಯ ಕೂಡ ಇದೆ. 2 ಸತಿ ಸೀನಿಯರಿಟಿಯಾಗಿ CM ಸ್ಥಾನ ಕಳ್ಕೊಂಡಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಪ್ರಕಾರ ಹೋದರೆ ಒಂದು ಮಾಸ್ ಲೀಡರ್ ಅಂತ ಕ್ರಿಯೇಟ್ ಆಗಬೇಕು. ಇವೊಂದು ಮಾಸ್ ಲೀಡರ್ ಅಂತಂದರೆ ರಾಜ್ಯದಲ್ಲಿ ನೋಡಿರೋಂಗೆ ನೀವು ನೋಡಿರ್ಬೋದು, ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ನೋಡಿರ್ಬೋದು, ಯಡಿಯೂರಪ್ಪ ನೋಡಿರ್ಬೋದು, ಅದೇ ರೀತಿಯಾಗಿ ಇವಾಗ ನೀವು ಸಿದ್ದರಾಮಯ್ಯರು ನೋಡಿರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಮಾಸ್ ಲೀಡರ್ ಅಂತ ಹೇಳೋಕ್ಕಾಗುತ್ತೆ? ಎಲ್ಲಾದರೂ ಜನನಾಯಕ ಅಂತ ಹೇಳ್ಬೋದು, ನಾಯಕ ಅಂತ ಹೇಳ್ಬೋದು, ಹಣಬಲ ಇರೋಂಥ ನಾಯಕ ಅಂತ ಹೇಳ್ಬೋದು. ಆದರೆ ಜನಪರ ನಾಯಕ ಅಂತ ಹೇಳೋಕ್ಕೆಲ್ಲ ಒಂದು ಕಡೆ ಕಷ್ಟ ಆಗ್ತದೆ ರಾಜ್ಯಕ್ಕೆ. ಅದು ನೀವು ನೋಡ್ತಾ ಇರ್ಬೋದು. ಇವತ್ತು ಮೌಲ್ಯಮಾಪನಗಳು ಯಾಕೆ ಮಾಡ್ತಾ ಇದ್ದಾರೆ? ಇವತ್ತು ಸೂರ್ಜಿವಲ್ಲ ಇವತ್ತು ರಾಜ್ಯಕ್ಕೆ ಯಾಕೆ ಬಂದರು? ಈಗ ನೀವು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋವಂತಹ ಚಾಯ್ಸಸ್ ನಿಮ್ಗೆ ಇರಲ್ಲ ಬಿಡಿ. JDS ಅವರು, BJP ಅವ್ರಿಗೆ ಒಂದು ನಿಮಿಷ. ಬಟ್ ಈಗ ಇರೋ ಹೆಸರುಗಳು 2, ಒಂದು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್. ಬಟ್ ನೀವು JDS ಅವರು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹುಷಾರಿಲ್ಲ, ಆಮೇಲೆ ಅವರು ಸಮಾಧಾನವಾಗಿ ಶಾಂತಿಯಾಗಿದ್ದಾರೆ. ಅವರಿಗೆ ಒಂದು ಸಿಂಪತಿ ಕಾರ್ಡ್ ತೋರಿಸಿ ಅವ್ರು CM ಆಗಬೇಕು. ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಜನನಾಯಕ ಆಗಕ್ಕೆ ಸಾಧ್ಯ ಇಲ್ಲ, ಮಾಸ್ ಲೀಡರ್ ಇದು ಯಾವ ತರದ ಒಂದು ಡಿ ಕೆ ಶಿವಕುಮಾರ್ ಅವ್ರು ಕಂಡ್ರೆ ಆಗಲ್ಲ. ಅಲ್ಲ, ಆ ಥರ ಹೇಳ್ತಾ ಇಲ್ಲ. ಅಲ್ಲಿನ ಸೀನಿಯರ್ ಮೂಲ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ? ಮೂಲ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಈಗ ನೀವೇ ಹೇಳಿದ್ರಲ್ಲ, ಡಿನ್ನರ್ ಪಾರ್ಟಿ ಕರೆದಿದ್ರಲ್ಲ, ಅಲ್ಲಿನ ವ್ಯವಸ್ಥೆಗೆ ಏನ್ ನಡೀತಾ ಇದೆ, ಅಲ್ಲಿನ ಒಳಗುಟ್ಟುಗಳೇನು, ರಾಜ್ಯದ ಜನ ಚಿಂತೆ ಏನು? ನಾನು ಆಗ್ಬಾರ್ದು ಅಂತ ಹೇಳ್ತಾ ನೋಡಿ, ಅವರು ತನು ಮನಧನ ಕೊಟ್ಟಿದ್ದಾರೆ, ಅವ್ರು ಹೇಳಿದ್ದಾರೆ ಅಧಿಕಾರ ಒದ್ದು ಕಿತ್ಕೊಂತೀನಿ ಅಂತ. ಹಂಗಂತ ಸೂರ್ಜಿವಾಲ ರಾಜ್ಯಕ್ಕೆ ಬಂದ್ರಲ್ಲ. ಈಗ ಪ್ರಯತ್ನ ನಮ್ದು ಪ್ರಾರ್ಥನೆಗೆ ಬಂದಿದ್ದಾರೆ. ಈಗ ಅವರು ಅಲ್ಲ, ಪ್ರಾರ್ಥನೆ ಬಂದಿದ್ದಾರೆ. ಅವರು ಕೂಡ ನೀವು ನೋಡಿದಿರಿ, ಟೆಂಪಲ್ ರನ್ ಮಾಡಿದ್ದು ನೋಡಿದಿರಿ. ಆಮೇಲೆ ಸಗ್ಗಿ ಗುರುದೇವ್ದು ಅಲ್ಲೂ ಕಾರ್ಯಕ್ರಮಕ್ಕೆ ನೋಡಿದಿರಿ. ಏನಾದ್ರು ಮಾಡಿ CM ಸ್ಥಾನ ತಗೋಬೇಕಂದ್ರೆ ಅವರೆಲ್ಲ ಒಂದು ಸ್ಟ್ರಾಟಜಿಕ್ಸ್ ಮಾಡ್ತಾನೆ ಬಂದ್ರು. ಆದ್ರೆ ಇಲ್ಲಿನ ಪ್ರಶ್ನೆ ಏನಂದ್ರೆ, JDS ಅವ್ರಿಗೆ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ರಲ್ಲ, ನೀವು ಅಲ್ಲ ನಾವು ಅದ್ರ ಬಗ್ಗೆ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ಷಡ್ಯಂತ್ರ ಆದಾಗ, ಅವ್ರು CM ಆದಾಗ, ಇವರೆಲ್ಲ ಬಾಂಬೆ ಬಾಯ್ಸ್ ಎಲ್ಲ ಕೂತಾಗ ಪಾಪ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಪ್ರಯತ್ನ ಪಟ್ರು, ಎಲ್ಲಾರನ್ನು ಬಸ್ಸಲ್ಲಿ ಹೆಂಗ್ ಕರ್ಕೊಂಡ್ ಬಂದ್ರು, ಚೆನ್ನಾಗಿದ್ರಲ್ಲ ಅಣ್ತಮ್ಮಂದ್ರ ತರ. ಆ ವಿಚಾರದಲ್ಲಿ ಅವತ್ತೇ ಬಿತ್ತು ಕಣ್ಣು. ಯಾವಾಗ ನಮ್ದು ಮೈತ್ರಿ ಸರ್ಕಾರ ಇತ್ತು, ಕಾಂಗ್ರೆಸ್ ಮತ್ತೆ JDS ಏನು ಮೈತ್ರಿ ಸರ್ಕಾರ ಇತ್ತು, ವಿಧಾನಸಭಾ ಸಭೆಯಲ್ಲಿ ನಾವು ಜೋಡಿ ಎತ್ತುಗಳು ಅಂತ ಹೇಳಿ ಕೈ ಎತ್ತಿ ನಿಲ್ಲಿಸಿದಾಗ ಕಂಡಂತ ರಾಜ್ಯದ CM ಸಿದ್ದರಾಮಯ್ಯರು ಏನ್ ಮಾಡಿದ್ರು, ಇವರಿಬ್ರು ಏನಾದ್ರು ಒಂದಾಗೋದ್ರೆ ನನಗೆ ಮುಂದಿನ ಅವಕಾಶ ಇರಲ್ಲ, ಸರ್ಕಾರನ ಬೀಳಿಸ್ಬೇಕು ಅಂತೇಳಿ ಆಡೋಗ್ಲಲ್ಲಿ 14 ಜನ MLA ಯಾರು ಸರ್. ಮೊದ್ಲಿಂದಾನು ಸಿದ್ದರಾಮಯ್ಯ ನಿಮಗೆ ವಿಲನು, ನೀವು ಡಿ ಕೆ ಶಿವಕುಮಾರ್ ಸಪೋರ್ಟ್ ಮಾಡ್ತಿದ್ರಲ್ಲ, ನಿಮಗೂ ನಾವು ಅಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದೀವಿ, ನಾವು ಸಪೋರ್ಟ್ ಅಂತ ಹೇಳ್ತಾ ಇಲ್ಲ. ನೋಡಿ, ಡಿ ಕೆ ಶಿವಕುಮಾರ್ ಅದು ಸಂತೋಷ ನಮ್ಗೆ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಸಂತೋಷ ಇಲ್ಲ, ಪರಮೇಶ್ವರ ಸಂತೋಷ, ಎಂ ಬಿ ಪಾಟೀಲ್ ಸಂತೋಷ. ಮೊದಲಿಗೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವ್ರು ಹೆಂಗೆ ಅಂದ್ರೆ ಹಾವು ಮುಂಗ್ಸಿ
ಆಗದೇ ಇಲ್ಲ ಅನ್ನೋ ಥರದಲ್ಲಿ ಇತ್ತು. ಅದಾದ್ಮೇಲೆ ಮೈತ್ರಿ ಸರ್ಕಾರ ಬಂದಾಗ ಇಬ್ರು ಭಾರಿ ದೋಸ್ತಿಯಾಗಿ ಒಂಥರ ಜೋಡೆತ್ತು ಆಗ್ಬಿಟ್ರು, ಟ್ರಬಲ್ ಶೂಟರ್ ಆಗ್ಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಈಗ ಮತ್ತೆ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾವಾಗ ಅದು ಲಿಂಕು, ಯಾವಾಗ ಅದು ಬಿಚ್ಕೊಂಡಿದ್ದು? ನಮ್ಮದು ಭಿನ್ನಾಭಿಪ್ರಾಯ ಇಲ್ಲ ಮೇಡಮ್. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅದೊಂದು ಸಂತೋಷನೇ. ಅಲ್ಲಿನ ವ್ಯವಸ್ಥೆಯಲ್ಲಿ ಮೂಲ ಕಾಂಗ್ರೆಸ್ಸಿಗರ ಮನಸ್ಥಿತಿಗಳು ಅದ್ರ ಬಗ್ಗೆ ಹೇಳ್ಬೇಕಲ್ವಾ? ದುಶ್ಮನ್ ದೋಸ್ತ್ ಹೋತಾ ಹೈ. ನಿಮ್ ದುಶ್ಮನ್ ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯನವ್ರ ಕೌಂಟರ್ ಪಾರ್ಟು ಡಿ ಕೆ ಶಿವಕುಮಾರ್ ಅವರು. ಸೊ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಆಗ್ಬೇಕೆ ಹೊರತು ದುಶ್ಮನ್ ನಾವೆಲ್ಲಿ ದುಶ್ಮನ್ ತರ ಎಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅಲ್ಲಿನ ಭಿನ್ನಾಭಿಪ್ರಾಯಗಳು, ಮೂಲ ಕಾಂಗ್ರೆಸ್ಸಿನ ಭಿನ್ನಾಭಿಪ್ರಾಯಗಳನ್ನ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಷ್ಟೇ. ಮೂಲ ಕಾಂಗ್ರೆಸ್ನ ಪ್ರಸ್ತಾವನೆ ಈಗ ಅಲ್ಲಿ ಪರಮೇಶ್ವರ್ ಹೇಳ್ತಾರೆ, ಯಾಕೆ ನಮ್ಮ ಯಾವ್ಯಾವ ಸಚಿವರು ಇದ್ದಾರೆ ಒಂದ್ ಸ್ವಲ್ಪ ಲಿಸ್ಟ್ ಹೇಳಿ, ಅಂದ್ರೆ ಚೇಂಜ್ ಆಗ್ಬೇಕಾದವರು. ಈಗ ನಾವು ಚೇಂಜ್ ಆಗ್ಬೇಕಾದ್ರೆ ಪ್ರಶ್ನೆ ಇಲ್ಲ ಮೇಡಮ್, ಅದು ಅವ್ರವ್ರ ಪಕ್ಷದ ಸಂಬಂಧಪಟ್ಟಿದ್ದ ವಿಚಾರದಲ್ಲಿ. ಈಗ ಮಿನಿಸ್ಟರ್ಸ್ ಕೆಲಸ ಮಾಡಿಲ್ಲ ಅಂತಂದ್ರೆ ಅದು ರಾಜ್ಯಕ್ಕೆ ಸಂಬಂಧ ಅಲ್ಲ. ಅದು ಈಗಾಗಲೇ ಸೂರ್ಜಿವಾಲ ರಿಪೋರ್ಟ್ ತಂದಿದ್ದಾರೆ, ರಾಜ್ಯಕ್ಕೆ ಬಂದು ಸೂರ್ಜಿವಾಲ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ನನಗೊಂದು ಹೆಸರು ಇದೆ, ನೀವು ಅದೇ ಹೆಸರು ಹೇಳ್ತೀರಾ ಅಂತ ಹೇಳಿ ನೋಡೋಣ. ಜಮೀರ್ ಅಹಮದ್ ಚೇಂಜ್ ಮಾಡ್ಬೋದು. ನಾನು ಅನ್ಕೊಂಡಿದ್ದೆ ಇವ್ರು ಜಮೀರ್ ಅಹಮದ್ ಖಾನ್ ಹೆಸರು ಹೇಳ್ತಾರೆ ಅಂತ. ಸೊ ಜಮೀರ್ ಮೇಡಮ್ ಅವ್ರ ನಂಬರ್ ಅನ್ನು ನಾನು ಸಚಿವರು ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ಗುರಿಯಾಗಿದ್ದಾರೆ. ಲಿಸ್ಟ್ ಅಲ್ಲಿ ಫಸ್ಟ್ ಹೆಸರು ಕರೆಕ್ಟ್ ಇದೆ, ಸೆಕೆಂಡ್ ಹೆಸರು ಸರ್ ಗೃಹ ಮಂತ್ರಿಗಳು ಇರ್ಬೋದು ಮೇಡಮ್. ಪಾಪ ಅವ್ರಿಗೂ ನಿಮ್ಗೂ ನಮ್ಗೇನು ಗೊತ್ತಾಗಲ್ಲ, ನಮ್ಗೇನು ಗೊತ್ತೇ ಇಲ್ಲ, ಏನಾಗಿದೆ ಕೇಳ್ಕೊಂತೀನಿ, ರಿಪೋರ್ಟ್ ತರ್ಸ್ಕೊಂತೀನಿ, ನೀವ್ ಹೇಳ್ತಾ ಇರೋದು ಈ ತರ ಒಂದು ಬೇಜವಾಬ್ದಾರಿ ತರ ಮಾತ್ರ ರಾಜ್ಯಕ್ಕೆ ಕೊಡ್ಬೋದಾ? ಬೆಸ್ಟ್ ಮಿನಿಸ್ಟರ್ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರೇ ಬೆಸ್ಟ್ ಮಿನಿಸ್ಟರ್. ಒಂದ್ ಹೆಸರು ಹೇಳಿ ನೋಡಿ, ಅದನ್ನ ನಾವು ತೀರ್ಮಾನ ಮಾಡಕ್ ಬರಲ್ಲ. ತಪ್ಪೇನೇ ಇಲ್ಲ. ಯಾರು ನೋಡಿ, ನೀವು ಸಮೀಕ್ಷೆ ಮಾಡಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ, ಇವತ್ತರೆಗೂ ರಾಜ್ಯದಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್? ಕಾಂಗ್ರೆಸ್ ಪಕ್ಷದ ಯಾವ್ದು ಒಳ್ಳೆ ಕೆಲಸ ಮಾಡಿಲ್ಲ ಇವತ್ತರೆಗೂ. ಒಳ್ಳೆ ಹೆಸರು ಹೇಳಕ್ಕಂತ ಯಾವ್ದು ನೈತಿಕತೆ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ ಇವತ್ತು. ಎಚ್ ಕೆ ಪಾಟೀಲ್ ಇರ್ಬೋದೇನೋ.